ಮಕ್ಕಳಿಗಂತೂ ಭಾಳ ಇಷ್ಟ ಆಕತ್ರಿ. ಅಷ್ಟೇ ಅಲ್ಲ ದೊಡ್ಡೋರಿಗಂತೂ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಈ ಒಂದು ಪದಾರ್ಥ ನೀವು ಮಾಡ್ಕೊಂಬಿಟ್ರೆ ಸಾಕು ಮನೆಯಲ್ಲಿ ಎಲ್ಲರಿಗೂ ಇಷ್ಟಪಟ್ಟು ತಿಂತೀರಾ. ಇದಕ್ಕೆ ರುಬ್ಬೋದು ಬೇಡ, ಮಿಕ್ಸಿಗೆ ಹಾಕೋದು ಬೇಡ, ಜಂಜಾಟ ಇಲ್ಲ, ನೆನೆ ಹಾಕಬೇಕನ್ನೋದು ಇಲ್ಲ. ಹಾಗಿದ್ರೆ ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನೋಡೋಣ. ದಿಢೀರಾಗಿ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಳೆಗಾಲಕ್ಕೆ ಮತ್ತು ಚಳಿಗೆ ಬಿಸಿ ಬಿಸಿ ಏನಾದರೂ ಇರಬೇಕು ಅಂತ ಎಲ್ಲ ಮಕ್ಳಿಗೂ ಆಸೆ ಇರುತ್ತೆ. ಅದರಲ್ಲೂ ಈ ಸಂಜೆ ಆಯ್ತಂದ್ರೆ ಮುಗೀತು ನೋಡ್ರಿ. ಮಕ್ಕಳು ಮನೆಗೆ ಬಂದ ತಕ್ಷಣವೇ ಅಮ್ಮ ನಂಗೆ ಸ್ನ್ಯಾಕ್ಸ್, ಅಮ್ಮ ನನಗೆ ಸ್ನ್ಯಾಕ್ಸ್ ಅಂತ ಹೇಳ್ತಾನೆ ಇರ್ತಾರೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಗೊತ್ತಿರುತ್ತೆ ಯಾವ ರೀತಿ ಮಾಡೋದಂತ ನಿಮ್ಗೆ ಈಗ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಫಸ್ಟ್ ದೋಸೆ ಹಿಟ್ಟೇನು ಉಳ್ದಿರ್ತೈತೆ ನೋಡ್ರಿ, ಅದು ಒಂದು ಕಪ್ ತೊಗೊಂಡಿದ್ದೀನಿ. ಈಗ ದೋಸೆ ಹಿಟ್ಟೇನು ಉಳಿದಿದೆಯಲ್ಲ ಅದನ್ನು ಈ ನೀರಿನಲ್ಲಿ ಹಾಕ್ಕೋಬೇಕು ನೋಡ್ರಿ, ಅಷ್ಟೇ. ಇನ್ನೇನು ಮಾಡೋದು ಬೇಕಾಗೋದಿಲ್ಲ. ಮನೆಯಲ್ಲಿರುವಂತಹ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಒಂದು 10ರಿಂದ 15 ವಡೆಗಳನ್ನ ತಯಾರಿಸ್ಕೋಬೋದು. ಅದು ಕೂಡ ರುಬ್ಬದೆ ಮಿಕ್ಸಿಗೆ ಹಾಕ್ಲಾರ್ದೆ ನೆನೆಸ್ಲಾರ್ದೇ. ಫಸ್ಟ್ ನಾನಿಲ್ಲಿ ಅಕ್ಕಿ ಹಿಟ್ಟೇನಿದೆ ನೋಡಿ ಅದನ್ನು ತೊಗೊತಾ ಇದ್ದೀನಿ. ಹಾಗೆ ಚಿರೋಟಿ ರವೆ ಇದ್ದರೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಮೆಜರ್ಮೆಂಟ್ ಪ್ರಕಾರ ಹೇಳಬೇಕು ಅನ್ನೋಗಿದ್ರೆ 1 ಕಪ್ ದೋಸೆ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆನ ತೊಗೋಬೇಕು. ಇವೆಲ್ಲವನ್ನು ಚೆನ್ನಾಗಿ ಅದರಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಕಾಯಿಸಿರುವಂಥ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ಮೊದಲಿಗೆ ತೋರಿಸಿದ್ದೀನಿ. ಏನೇನಪ್ಪ ಅಂತಂದರೆ ಇದರಲ್ಲಿ ಮೆಣಸಿನ್ಕಾಯಿ ಪೇಸ್ಟು, ಹಾಗೆ ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ಹಸಿ ಶುಂಠಿ, ಹಾಗೆ ಇದರಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇದರಲ್ಲಿ ನೀವು ಬೇಕಾದರೆ ಉಪ್ಪನ್ನ ಸ್ಕಿಪ್ ಮಾಡ್ಕೋಬೋದು. ನಾ ಇಲ್ಲಿ ಯಾವುದೇ ರೀತಿಯಾದಂಥ ಸೋಡಾ ಏನೂ ಹಾಕ್ತಾಯಿಲ್ಲ, ಬಳಕೆ ಮಾಡ್ತಾಯಿಲ್ಲ. ಯಾಕಂದರೆ ಮಕ್ಕಳು ತಿಂತಾರೆ ಅನ್ನೋದಕ್ಕೋಸ್ಕರ ನಾ ಇದರಲ್ಲಿ ಏನೂ ಹಾಕ್ತಾಯಿಲ್ಲ. ಉಪ್ಪನ್ನ ಎದಕ್ಕೆ ಹಾಕಿಲ್ಲಪ್ಪ ಅಂತಂದರೆ ದೋಸೆ ಹಿಟ್ಟೇನಿದೆ ಅದೇನಾದರೂ ಹುಳಿ ಇತ್ತಂದರೆ ನೀವು ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ. ನೀವು ಫ್ರೆಶ್ ಆಗಿರೋ ದೋಸೆ ಹಿಟ್ಟಿತ್ತಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಈಗ ಆರಿದ ಮೇಲೆ ಚಪಾತಿ ಹಿಟ್ಟಿನ ಆಕಾರಕ್ಕೆ ಬಂದಿರುತ್ತೆ ನೋಡಿ, ಈ ರೀತಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೋತೀವಲ್ಲ ಅದೇ ರೀತಿ ನೀವು ಚಪಾತಿ ಹಿಟ್ಟನ್ನ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ರೀತಿಯೇ ನಾದ್ಕೊತಾ ಇದ್ದೀನಿ. ನಾದಿದ್ಮೇಲೆ ವಡೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಸ್ನೇಹಿತರೆ, ಸಾಕು, ಇನ್ನೇನು ಬೇಡ. ನೋಡಿ ಈ ರೀತಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳಿಗೆ ಅಷ್ಟೇ ಅಲ್ಲ, ನೀವು ಕೂಡ ಅಷ್ಟೇ. ಈ ಚಳಿ ಮಳೆಗೆ ಸಾಯಂಕಾಲ ಹೊತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು, ದಿಢೀರಾಗಿ ಮಾಡಬೇಕು, ಆದರೆ ಮಿಕ್ಸಿಗೆ ಹಾಕೋಕ್ಕೆ ಮನಸ್ಸಿಲ್ಲ ಅನ್ನೋರು ಈ ಒಂದು ಸಿಂಪಲ್ ಆಗಿರುವಂತಹ ಮಿಕ್ಕಿರುವಂತಹ ದೋಸೆ ಹಿಟ್ಟಿನಿಂದ ವಡೆನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಉಂಡೆ ಆಕಾರ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ವಡೆದು ಮಿಡಿಲ್ನಲ್ಲಿ ನಾವು ಹೆಬ್ಬೆರಳು ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೌಂಡ್ ಶೇಪಿಗೆ ಕೊಟ್ಟರೆ ವಡೆ ತಯಾರಾಗುತ್ತೆ ನೋಡಿ. ಈ ರೀತಿ ಮಾಡ್ಕೋಬೇಕು. ನಿಮಗೆ ನೋಡೋಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೆ ಯಾವಾಗಲೂ ಅಟ್ರಾಕ್ಟ್ ಇರೋದು ತುಂಬ ಇಷ್ಟ. ಹಾಗಾಗಿ ಸ್ವಲ್ಪ ವಡೆ ಆಕಾರ ಏನಿದೆ ಚೆನ್ನಾಗಿ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದಿದೆ ಇಲ್ಲಂತ ಒಂದು ಸತಿ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ. ಆಯಿತು, ನಮ್ಮ ವಡೆ ತಯಾರೇ ಆಗಿಬಿಡ್ತು. ಮಾತಿನಲ್ಲೇ ಕೇವಲ ದಿಢೀರಾಗಿ ವಡೆ ತಯಾರಾಯಿತು ನೋಡಿ. ಹೇಳಿದ್ನಲ್ಲ ನಿಮಗೆ, ಭಾಳ ಹೊತ್ತೇನು ಬೇಕಾಗೋದಿಲ್ಲ, ಕೇವಲ 5 ನಿಮಿಷದಲ್ಲಿ ವಡೆ ತಯಾರಾಗುತ್ತೆ ಅಂತೇಳಿ. ಇದ್ರ ಜೊತೆಗೆ ನೀವು ಬೇಕಾದರೆ ಮನೇಲಿ ಯೂಸ್ ಮಾಡುವಂಥ ಸಾಸನ್ನಾದರೂ ಮಾಡ್ಕೋಬೋದು ಅಥವಾ ಚಟ್ನಿನಾದರೂ ಮಾಡ್ಕೋಬೋದು. ನಾನಿಲ್ಲಿ ವಡೆ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ. ಏನಾಗುತ್ತೆ ಗೊತ್ತಾ, ಒಂದೊಂದು ಟೈಮ್ನಲ್ಲಿ ವಡೆ ಏನೋ ಮಾಡ್ಕೊಂಬಿಟ್ಟಿರ್ತೀವಿ, ಆದರೆ ಚಟ್ನಿ ಮಾಡೋಕ್ಕೆ ಕೊಬ್ಬರಿ ಇರೋದಿಲ್ಲ ಅನ್ನೋರು ಇವತ್ತಿನ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ. ವಡೆ ಅಂತೂ ರೆಡಿಯಾಗಿದೆ ನೋಡಿ, ಎಷ್ಟು ಸೂಪರಾಗಿ ಬಂದಿದ್ದಾವೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಚಟ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಮೊದಲೇ ಹೇಳಿರೋ ಹಾಗೆ ಕೊಬ್ಬರಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ಚಟ್ನಿನ ಮಾಡಿ ಸಖತ್ತಾಗಿರುತ್ತೆ. ಫಸ್ಟ್ ಇಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ, ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಕೂಡ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ಟಮಾಟೆ ಕೂಡ. ಇದರಲ್ಲಿ ಮೆಣಸಿನ್ಕಾಯಿ ಏನಿದೆ ಒಂದು 5ರಿಂದ 6 ಹಾಕಿದ್ದೀನಿ. ನೀವು ಬೇಕಾದ್ರೆ ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಕೇವಲ 2 ನಿಮಿಷ ಸಾಕು ಸ್ನೇಹಿತರೆ, ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ನಮಗೆ ಜಾಸ್ತಿ ಮೆತ್ತಗೆ ಮಾಡ್ಕೋಬೇಕಂತನೂ ಏನಿಲ್ಲ. ಅದಾದಮೇಲೆ ಇಲ್ಲಿ ಹಸಿ ಶೇಂಗಾ ತೊಗೊಳ್ಳಿ, ಅಥವಾ ಹುರಿದಿರುವಂಥ ಶೇಂಗಾ ಇದ್ದರೆ ಜಾಸ್ತಿ ನೀವು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಪುಟಾಣಿನ ತೊಗೊತಾ ಇದ್ದೀನಿ. ಪುಟಾಣಿ ತೊಗೋಬೇಕಾದ್ರೆ ಏನಿದೆ, ಗ್ಯಾಸ್ ಫ್ಲೇಮ್ ಏನಿದೆ ಅದನ್ನು ಬಂದ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿದಲ್ಲಿ ಹಾಗೆ ತಣ್ಣಗಾಗಲಿ ಅಲ್ಲಿವರೆಗೂ ಪುಟಾಣಿ ಕೂಡ ಅದರಲ್ಲೇ ಇರಲಿ ಅಂಥೇಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ಕೂಡ ನಾನು
ಕಡಾಯಿದಲ್ಲೇ ಮಾಡ್ಕೊಂಡಿರೋದು, ಎಲ್ಲ ಹುರಿಬೇಕಾದ್ರೆ ಎಲ್ಲವನ್ನು ಹಾಕಿಬಿಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗೋದಿಲ್ಲ, ಬರೀ ನೀರಷ್ಟೇ ಹಾಕಬೇಕು. ಪುಟಾಣಿ, ಶೇಂಗಾ, ಟೊಮೊಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಇಷ್ಟು ಹಾಕಿದರೆ ಸಾಕು ಸ್ನೇಹಿತರೆ. ಇದಕ್ಕೆ ನೀವು ಅಂದ್ಕೊತಿರೋ ಇಲ್ಲೋ ಕೊಬ್ಬರಿನೇ ಬೇಕಾಗೋದಿಲ್ಲ. ಮಿಕ್ಸಿ ಜಾರಿಗೆ ಹಾಕೋವರೆಗೂ ಇದಕ್ಕೆ ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಒಂದು ಸಣ್ಣ ಬೌಲಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊತಾ ಇದ್ದೀನಿ. ಅದಕ್ಕೆ ಉದ್ದಿನಬೇಳೆಯಿಂದ ಮತ್ತು ಒಂದು ಒಣ ಮೆಣಸಿನ್ಕಾಯಿನ ತಗೋರಿ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಎಲ್ಲವೂ ಕೂಡ ಚಟ್ಪಟ್ ಅನ್ನಬೇಕು. ಹಾಗೆ ಕಲರ್ ಏನಿದೆ ಚೇಂಜ್ ಆಗಬೇಕು ಉದ್ದಿನಬೇಳೆದು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ, ಇದಕ್ಕೆ ಒಗ್ಗರಣೆಗೆ ಏನು ಎಕ್ಸ್ಟ್ರಾ ಬೇಕಾಗೋದಿಲ್ಲ. ಇಷ್ಟು ಹಾಕ್ಕೊಂಡ್ಮೇಲೆ ಇದು ತಣ್ಣಗಾಗಕ್ಕೆ ಬಿಡಿ. ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿರೋದನ್ನು ನಿಮಗೆ ರುಬ್ಬಿರೋ ಅಂಥದ್ದು ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಅಂತೇಳಿ. ಈ ಚಟ್ನಿನ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು, ವಡೆಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈ ಚಟ್ನಿ ತುಂಬ ಇಷ್ಟಪಟ್ಟು ತಿಂತೀರಾ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ಚಳಿ ಮಳೆಗೆ ದಿಢೀರಾಗಿ ವಡೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ, ಹಾಗೆ ಚಟ್ನಿ ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಚಟ್ನಿ ರೆಸಿಪಿ ಕೂಡ ರೆಡಿ ಆಯಿತು, ಹಾಗೆ ಇನ್ಸ್ಟೆಂಟಾಗಿ ಮಾಡಿರುವಂಥ ವಡೆ ಕೂಡ ರೆಡಿಯಾಗಿದೆ. ಇವೆರಡು ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು.